ವರ್ಷದಿಂದ ಏನು ಈ ಉತ್ಸವವನ್ನು ನಾವು ಮಾಡ್ತಾ ಇದ್ದೇವೆ, ಇದು ಎಲ್ಲರೂ ಜಾತಿ ಧರ್ಮ ಮತ ಇಲ್ಲದಂತ ರೀತಿಯಲ್ಲಿ ಎಲ್ಲರೂ ಸಮೇತವಾಗಿ ಎಲ್ಲಾ ಜಾತಿಯವರು ಸೇರ್ಕೊಂಡು ಮಾಡಿರ್ತಕ್ಕಂಥ ಇದು ಒಂದು ಉರುಸ್ ಸಮಾರಂಭ. ಇದು ಜಾತಿ ಭೇವ ಅದು ಅಂತ ಇಲ್ಲ, ಎಲ್ಲರಿಗೂ ಇಲ್ಲಿ ಅನ್ನಸಂತರ್ಪಣೆ ಸಾವಿರಾರು ಜನ ಅನ್ನಸಂತರ್ಪಣೆ ನಡೀತಾ ಇದೆ. ಇದು ಒಂದು ರಜಬ್ಬು 14ನೇ ತಾರೀಕಿಗೆ ಇದು ಒಂದು ಉರುಸ್ ನಡೀತಾ ಇದೆ. ಇದಕ್ಕೆ ಮುಂಚೆ ಇದ್ರ ಪವಾಡ ಹೇಳ್ಬೇಕಂತ ಹೇಳಿದ್ರೆ ಒಂದು 18 ಕೂಡ ಸಾಕಾಗೋದಿಲ್ಲ. ಆದ್ರೆ ಕೆಲವು ವರ್ಷಗಳ ಹಿಂದೆ ಒಂದು ಮರಾಠಿ ಹೆಣ್ಣಿನ ಬಾಲಕಿ ಮೇಲೆ ಒಂದು ದುಷ್ಕರ್ಮ ಕರ್ಮೆಗಳು ಇಲ್ಲಿ ಅತ್ಯಾಚಾರ ಮಾಡುವಂತಹ ಸಂದರ್ಭದಲ್ಲಿ ಕಾಡಿಂದ ಬಂದ 2 ಹಾವುಗಳು ಆ ಬಾಲಕಿಗೆ ರಕ್ಷಣೆ ಮಾಡಿಕೊಂಡು 7 ದಿನಗಳ ಕಾಲ ಇಲ್ಲಿ ಒಂದು ಶುದ್ಧವಾದಂತಹ ಒಂದು ದಾರಿಯಲ್ಲಿ ಇಟ್ಕೊಂಡಿದ್ದು ಇನ್ನೂವರೆಗೆ ಅದು ಆಧಾರಗಳಿದೆ. ಅದನ್ನು ಈ ಆಘೋಷ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲ್ಲಿ ತನ್ನ ಸಂಬಂಧ 80% ಕಾಲದಿಂದ ಇದು ನಡ್ಕೊಂಡು ಬಂದಿದೆ. ಇದು ಫತುಲ್ಲಾ ಶಾ ಅಂತ ಹೇಳಿ ಒಂದು ಏನಿದೆ ಈ ಒಂದು ಗುರುಗಳು ಅಂತ್ಯ ವಿಶ್ರಾಮ ಪಡೆದಿದ್ದಾರೆ. ಇದು ಅವರು ಅನಾದಿ ಕಾಲದ ಸಮಯದಲ್ಲಿ ನಡ್ಕೊಂಡು ಬಂದಿರತಕ್ಕಂಥದ್ದು. ಯಾಕಂದ್ರೆ ನಾವು ಇಲ್ಲಿ ಓಡಾಡಬೇಕಂತ ನಮ್ಮ ಎದುರುಗಡೆ ನಾವು ನೋಡಿದ್ವಿ ಇವರಿಗೆ, ಆದ್ರೂ ಇವರಿಗೆ ತಿಳುವಳಿಕೆ ಮಾಡುವಂತ ಶಕ್ತಿಯಾಗಿ ಇರಲಿಲ್ಲ. ಈಗ ಅಷ್ಟು ಪವಾಡ ಪ್ರತಿ ಕಾಯಿಲೆ ಕಸಾಳೆಗಳು ಯಾವುದೇ ಮನಸ್ಸಲ್ಲಿ ಇವರು ಮನಸ್ಸಲ್ಲಿ ತಿಳ್ಕೊಂಡಿದ್ರು ಆ ಕಾಯಿಲೆ ಎಲ್ಲ ಇಲ್ಲಿ ಒಂದು ಶಫ ಆಗಿ ಅವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಅನುಗ್ರಹ ಆಗತ್ತೆ. ಈ ದೇವರಲ್ಲಿ ಫತ್ತು ಅಲಿ ಶಾ ವಜೀದ್ದೀನ್ ಖಾದ್ರಿ ಅಂತ ಹೇಳಿ ಮಿಸ್ಕಿನ್ ಅಂತ ಹೇಳಿ ಇವ್ರಿಗೆ ಕರೀತಾರೆ. ಆದ್ರೆ ಬಹಳ ಸಾವಿರಾರು ಜನ ಇವ್ರದ್ದು ಒಂದು ನಂಬಿಕೊಂಡು ಇನ್ನು ಒಳಗೆ ಒಳ್ಳೆ ಆಗಿದ್ದು ನಾವು ಇಲ್ಲಿ ಕಂಡಾರೆ. ಈಗ ಪುರಾವೆಗಳು ನಮ್ಮಲ್ಲಿ ಇದೆ. ಇನ್ನು ಮುಂದೆ ಸಾವಿರಾರು ಜನ ಊಟ ಮಾಡ್ತಾರೆ, ಅನ್ನಸಂತರ್ಪಣೆ ನಡೀತಾ ಇದೆ. ಯಾವುದೇ ಗಂಧಲ ಇಲ್ಲದೆ ಮಾತಭಾವ ಕೋಮುಗಲ ಇಲ್ಲದಂತ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಉರುಸನ್ನು ನಾವು ಇಲ್ಲಿ ನಡ್ಕೊಂಡು ಬರ್ತಾ ಇದ್ದೀವಿ. ವರ್ಷದಲ್ಲಿ ಒಂದ್ಸಲ ನಡೀತಿದೆ. ಎಲ್ಲರೂ ಒಳ್ಳೆ ಆರಾಮಿಗೆ ಊಟ ಮಾಡ್ತಾ ಇದ್ದಾರೆ, ತಿರ್ತಾ ಇದ್ದಾರೆ, ಎಲ್ಲ ಇದು ಮಾಡ್ತಾ ಇದ್ದಾರೆ. ಎಲ್ಲಾ ದೇವರ ಅನುಗ್ರಹ. ಇನ್ನು ಮುಂದೆ ಸಮಯದಲ್ಲಿ ಎಲ್ಲಾ ಧರ್ಮದಲ್ಲೂ ಒಂದಾಗಿ ಒಂದೇ ತಾಯಿ ಮಕ್ಕಳ ಹಂಗೆ ಎಲ್ಲಾ ದೇವರಿಗೆ ಒಂದು ಸಮಾನವಾಗಿ ಮಾಡುವಂತ ಒಂದು ಬಾಳ್ಕೊಂಡು ಮುಂದಿನ ಒಂದು ಸ್ವತಂತ್ರವಾಗಿ ಇರಬೇಕು ಅಂತ ಒಂದು ಆಸೆ. ದೇವರು ಎಲ್ಲರಿಗೂ ಸದ್ಗತಿ ಕೊಟ್ಟು ಅವರಿಗೆಲ್ಲ ಆಶೀರ್ವಾದಗಳು ಕೊಟ್ಟು ಕಾಪಾಡಿ ಅಂತ ಹೇಳಿ ನಾನು ಇಟ್ಕೊಂಡು ಕೇಳ್ಕೊಳ್ತಾ ಇದ್ದೀನಿ. चला मेरे ताज का संदल, ओ चला चला रे चला मेरे ताज का संदल, ओ चला चला रे चला मेरे ताज का संदल, ओ चला चला रे चला मेरे ताज का संदल. सरकार के संदल की बड़ी धूम मची है, अल्लाह के महबूब की बारात चली है. सब झूम के गाते हैं अकीदत के तराने, दीवाने लुटाते हैं मोहब्बत के खजाने, मोहब्बत के खजाने, मोहब्बत के खजाने. अल्लाह की रहमत के बरसने लगे बादल, चला चला रे चला मेरे ताज का संदल, ओ चला चला रे चला मेरे ताज का संदल, ओ चला चला रे चला मेरे ताज का संदल. सामाइन हजरात, जे सीरीज की जानिब से ये प्रोग्राम आपकी खिदमत में पेश किया जा रहा है. समात फरमाइए. ये चांदनी ये घोड़े ये पक्षी की सवारी, खुशबू में नहाई हुई रुत है बड़ी प्यारी. जब बजते हैं शहनाई का क्या खूब समा है, ऐसा हसी मंजर कोई बतलाए कहाँ है, बतलाए कहाँ है, बतलाए कहाँ है. जिस शान से निकला है मेरे ताज का संदल, चला चला रे चला मेरे ताज का संदल, ओ चला चला रे चला मेरे ताज का संदल, ओ चला चला रे चला मेरे ताज का संदल. होठों पे मुसलमानों के है नाम तुम्हारा, हिंदू भी लगाते हैं यहाँ ताज का नारा. चादर को अकीदत से कोई चूम रहा है, मस्ती में हर एक मस्त यहाँ झूम रहा है, यहाँ झूम रहा है, यहाँ झूम रहा है. चादर पे छिड़कता है कोई इत्र की बोतल, वो चला चला रे चला मेरे ताज का संदल, ओ चला चला रे चला मेरे ताज का संदल, ओ चला
सा गाता हुआ दीवानों का रेला, रोजे को चले देखने सब ताज का मेला। चल तू भी दरे ताज पे खुल जाएगी किस्मत, मिल जाएगी तुझको वहाँ ईमान की दौलत। ईमान की दौलत, ईमान की दौलत। जो काम अधूरा है तेरा होगा मुकम्मल। चला चला रे चला मेरे ताज का संदल, वो चला चला रे चला मेरे ताज का संदल, वो चला चला रे चला मेरे ताज का संदल। दीवाने उठाए चले चादर हंसी सर पर, काफिला ठहरेगा दरे ताज पे जाकर। संदल की ये खुशबू से तेरी शान भी महके, ईमान चमक जाए दिलो जान भी महके। दिलो जान भी महके, दिलो जान भी महके। तू ताज के दरबार में एक बार जरा चल, वो चला चला रे चला मेरे ताज का संदल। वो चला चला रे चला मेरे ताज का संदल, वो चला चला रे चला मेरे ताज का संदल। जब उर्स के दिन आए छलक जाते हैं आंसू, बढ़ती है तड़प दिल पे नहीं रहता है काबू। ये सोच ಸಾಗರ್ ಗೋಲ್ಡ್ ಕವರಿಂಗ್ ಗ್ಯಾರಂಟಿ ಆಭರಣಗಳ ನೂತನ ಶಾಖೆ ಇದೀಗ ನಿಮ್ಮ ಸಾಗರದಲ್ಲಿ. ನವನವೀನ ವಿನ್ಯಾಸಗಳ ಕಾಲುಗೆಜ್ಜೆ, ಕಿವಿಯೋಲೆ, ಬಳೆಗಳು, ಕೈಯುಂಗುರ ಹಾಗೂ ಮದುವೆಯ ವಿವಿಧ ಆಭರಣಗಳು 6 ತಿಂಗಳ ಗ್ಯಾರಂಟಿಯೊಂದಿಗೆ ನಮ್ಮಲ್ಲಿ ದೊರೆಯುತ್ತದೆ. ಉತ್ತಮ ಗುಣಮಟ್ಟದ ಕಡಿಮೆ ಬೆಲೆಯ ಅತ್ಯಾಕರ್ಷಕ ಆಯ್ಕೆಯ ಗ್ಯಾರಂಟಿ ಆಭರಣಗಳಿಗಾಗಿ ಭೇಟಿ ಕೊಡಿ. ಸಾಗರ್ ಗೋಲ್ಡ್ ಕವರಿಂಗ್, ಆಪೋಸಿಟ್ ವಿಠಲ್ ದೇವಸ್ಥಾನ ರಸ್ತೆ, ಸಾಗರ. ಸಾಮಾಜಿಕ ಸಮಸ್ಯೆಗಳು, ರಾಜಕೀಯ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಶೈಕ್ಷಣಿಕ ಸಮಸ್ಯೆಗಳು, ನೈತಿಕ ಸಮಸ್ಯೆಗಳು, ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಅವುಗಳ ಪರಿಹಾರದತ್ತ ನಿಮ್ಮ ಜೊತೆ ನಮ್ಮ ಸಾಥ್. ವೀಕ್ಷಿಸಿ ಪಬ್ಲಿಕ್ ವಾಯ್ಸ್ ನಿಮ್ಮ ನೆಚ್ಚಿನ ಸ್ಫೂರ್ತಿ ಟಿವಿಯಲ್ಲಿ. तेरे दरबार में दिल थाम के वो आता है, जिसको तू चाहे है नबी तू बुलाता है। तेरे दर पर सर झुकाए मैं भी आया हूँ, जिसकी बिगड़ी आए नबी चाहे तू बनाता है। भर दो झोली मेरी या मोहम्मद, लौट कर मैं न जाऊंगा खाली। भर दो झोली मेरी या मोहम्मद, लौट कर मैं न जाऊंगा खाली। भर दो झोली मेरी या मोहम्मद, लौट कर मैं न जाऊंगा खाली। भर दो झोली मेरी या मोहम्मद, लौट कर मैं न जाऊंगा खाली। बंद दीदों में भर डाले आंसू, सिल दिए मैंने दर्दों को दिल में। बंद दीदों में भर डाले आंसू, सिल दिए मैंने दर्दों को दिल में। जब तलक तू बना दे न
बिगड़ी दर्ज तेरे न जाए सवाली तो झोली मेरी या मोहम्मद लौट कर मैं न जाऊंगा खाली खाली तो झोली आका जी भर दो झोली हम सबकी भर दो झोली नबी जी भर दो झोली मेरी सरकारे मदीना लौट कर मैं न जाऊंगा खाली खोजते खोजते तुझको देखा प्यास क्या या नबी हो गया हूँ खोजते खोजते तुझको देखा प्यास का याद भी हो गया ओ मैं खबर दर बदर फिर रहा हूँ मैं यहाँ से वहाँ हो गया हूँ मैं खबर दर बदर फिर रहा हूँ मैं यहाँ से ओ दे दे या नबी मेरे दिल को दिलासा आया हूँ दूर से मैं हो के रुहासा या नबी मेरा दिल को दिलासा आया हूँ दूर से मैं होके रुहासा ओ कर दे करम नबी मुझ पे भी जरा सा जब तलक तू बना देना दिल की दर्ज तेरे न जाए सवाली तो झोली मेरी या मोहम्मद लौट कर मैं न जाऊंगा खाली भर दो झोली मेरी ताजदारे मदीना लौट कर मैं न जाऊंगा खाली भर दो झोली मेरी या मोहम्मद लौट कर मैं न जाऊंगा खाली जानता है ना तू क्या है दिल में मेरे बिन सुने गिन रहा है न तू धड़कने आह निकली है तो चांद तक जाएगी तेरे तारों से मेरी दुआ आएगी निकली है तो चांद तक जाएगी तेरे तारों से मेरी दुआ आएगी ऐ नबी हाँ कभी तो सुबह आएगी जब तलक तू सुनेगा न दिल की दर से तेरे न जाए सवाली भर दो झोली मेरी या मोहम्मद लौट कर मैं न जाऊंगा खाली तरस का तरस मुझ पे आका अब लगा ले तू मुझको भी दिल से जब तलक तू मिला देना बिछड़ी दर से तेरे न जाए सवाली भर दो झोली मेरी या मोहम्मद लौट कर मैं न जाऊंगा खाली भर दो झोली आका जी भर दो झोली हम सबकी भर दो झोली नबी जी भर दो झोली मेरी सरकारे मदीना लौट कर मैं न जाऊंगा खाली
दम दम अली अली 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 दम अली अली दम अली अली दम अली 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 दम अली अली दम अली अली दम अली 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 दम अली अली दम अली अली दम अली 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 दम अली अली दम अली अली दम अली दम दम अली अली दम अली अली दम अली अली दम अली दम दम अली अली दम अली अली ಈ ನಮ್ಮ ಇಲ್ಲಿ ಇದು ಗುರುಗಳ ಹೆಸರು ಹಜರತ್ ದಿವಾನ್ ಶಾ ಖಾದಿರ್ ರಹಮತುಲ್ಲಾ ಅಲೈ ಅಂತೇಳಿ ಇವ್ರ ಹೆಸರು ಈ ಗುರುಗಳದು. ಆದರೆ ಬಹಳ ಹಿಂದೆ ಪುರಾತನ ಕಾಲದಿಂದ ಬಂದಿದ್ದಾರೆ, ಪುರಾತನ ಕಾಲದಿಂದ ಇದೆ. ನಮ್ಮ ತಾತ ಅವರು ಸಮೇತ ನಡೆಸ್ಕೊಂತ ಬಂದಿರೋರು. ಈ ದರ್ಗಾದಲ್ಲಿ ಯಾರೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಭೇದ ಭಾವದ ಯಾವುದೂ ಇಲ್ದ ಇರೋದ್ರಿಂದ ಎಲ್ಲ ಭಕ್ತಾದಿಗಳನ್ನು ಬರ್ತಾರೆ. ಕೆಲವೊಂದು ಸಮಸ್ಯೆಗೆ ಎಲ್ಲ ಕಡೆ ತಿರುಗಾಡ್ತಾರೆ. ಎಲ್ಲೂ ಆಗಿಲ್ದ ಅಂತ ಭಕ್ತಾದಿಗಳನ್ನೇ ಈ ಜಾಗದಲ್ಲಿ ಬಂದು ಹರಕೆ ಮಾಡಿಕೊಂಡು ಅವರ ಹರಕೆ ಸಂಪೂರ್ಣ ಆದ ನಂತರ ತಕ್ಷಣ ಬಂದು ನಾವು ಬಹಳ ಕಡೆ ತಿರುಗಿದ್ದೀವಿ. ಆದರೆ ನಮ್ಮ ಹರಕೆ ಪೂರ ಆಗಿರಲಿಲ್ಲ. ಅದು ಈ ಜಾಗದಲ್ಲಿ ಬಂದಿದ್ದಕ್ಕೆ ನಮ್ಮ ಹರಕೆಯನ್ನು ಪೂರ ಆಯಿತು. ಆದರೆ ಈ ಗುರುಗಳದ್ದು ಭಕ್ತಿ ಶಕ್ತಿಯನ್ನು ಬಹಳ ಜಾಸ್ತಿ ಇದೆ ಅಂತ ಹೇಳಿ ಅವ್ರು ಏನು ಹರಕೆ ಮಾಡ್ಕೊಂಡ್ರೆ ಅದನ್ನು ಒಪ್ಪಿಸಿ ಅವರು ನಮಸ್ಕಾರ ಮಾಡಿಕೊಂಡು ಆ ಥರ ಮಾಡಿ ಬರ್ಕೊಂತ ಇದ್ದಾರೆ. ಪ್ರಸಾದದಿಂದ ಬಂದಿದೆ. ಅಂದ್ರೆ 1871ರಲ್ಲಿ ಮೈಸೂರು ಮಹಾರಾಜ ಅವರು ಕೃಷ್ಣರಾಜ ಒಡೆಯವರು ಇದಕ್ಕೆ ಗ್ರಾಂಟ್ ಅನ್ನು 15 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ. ಈ ಗುರುಗಳದ್ದು ಹಿಂದಿಂದನೂ ಇವರು ಇದು ಭಕ್ತಿಯನ್ನು ನೋಡಿಕೊಂಡು ಆ ಟೈಮಲ್ಲಿ ಗ್ರಾಂಟ್ ಕೊಟ್ಟಿದ್ದಾರೆ. ಆದರೆ ನಮ್ಮ ಮನೆತನದಲ್ಲಿ 4ನೇ ತಲೆಯನ್ನು ನಡೆಸ್ಕೊಂತ ಬಂದಿದ್ದಾರೆ. ಹಿಂದೆ ನಮ್ಮ ತಂದೆಯನ್ನು ನಡೆಸಿದ್ದಾರೆ, ನಮ್ಮ ತಾತ ಇವರೆಲ್ಲ ನಡೆಸ್ಕೊಂಡು ಈಗ ನಮ್ಮ ಇದರಲ್ಲಿ ಬಂದಿದೆ. ಈಗ ನಮ್ಮ ಜೊತೆಯಲ್ಲಿ ನಮ್ಮ ಅಣ್ಣ ತಮ್ಮನ ಮಕ್ಕಳು ಸಮೇತ ಹುಡುಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಹಳೆ ಕಾಲದಲ್ಲಿ ಒಂದು ಕಾಂಪೌಂಡು ಹಾಗೂ ದರ್ಗಾ ಅಂತ ಹೇಳಿ ನಾವು ಏನ್ ಮಾಡ್ತೀವಿ ಸಮಾಜ ಆಗಿರೋದು ಗುರುಗಳು ಅದಿತ್ತು. ಹಳೆ ಮಸೂತಿ ಇತ್ತು ಹಳೆ ಪುರಾತನ ಕಾಲದಲ್ಲಿ. ಈಗಲೂ ಸಮೇತ ಅದರದ್ದು ಹಳೆ ಕಾಲದ ಕೋಟೆಯನ್ನು ಇದೆ. ಹಿಂದೆ ಪುರಾತನ ಕಾಲದಲ್ಲಿ ಒಂದು ಬಾವಿ ತಗ್ಸಿದಿದೆ. ಕೆಳಗೆ ಇಳಿದು ಚಿಲಿಮಿ ಅಂತ ಹೇಳ್ತೀವಿ ನಾವು, ನಮ್ಮ ಉರ್ದು ಭಾಷೆ ಒಳಗೆ ಚಿಲಿಮಿ ಅಂತ ಹೇಳ್ತೀವಿ. ಅದು ಆ ನೀರನ್ನು ದಿನದಲ್ಲಿ 3 ಕಲರ್ ಆಗುತ್ತೆ. ಅದು ಸಮಯ 60 ಅಡಿ ಆಳ ಇದೆ. ಅದರಲ್ಲಿ ನಾವು ಇಳಿದು ಬಂದು ನೀರು ತಗೊಳ್ಬಹುದು. ಹೀಗೆ ಪಂಪ್ ಸೆಟ್ ಹಾಕೊಂಡು ನೀರು ತಗೊಂತಾ ಇದ್ದೀವಿ. ಅದರಲ್ಲಿ ಕೆಲವರು ಆ ನೀರನ್ನು ತಗೊಂಡು ಸ್ನಾನ ಮಾಡಿ ಹೋಗ್ತಾರೆ. ಆ ಕೆಲವು ನೀರು ಹರಕೆ ಮಾಡಿ ಮನೆಗೂ ಸಮೇತ ಒಯ್ದು ಹರಕೆ ರೀತಿಯಲ್ಲಿ ನೀರು ಕುಡಿದು ಅದರಲ್ಲಿ ಅವ್ರ ಕಷ್ಟ ಪರಿಹಾರ ಆಗುತ್ತೆ. ಕೆಲವರು ಕಾಯಿಲೆಗಳನ್ನು ಪರಿಹಾರ ಆಗುತ್ತೆ. ಇಂಥವೆಲ್ಲ ಭಕ್ತಿ ಇದೆ, ಈ ತರ ನಡ್ಕೊಂಡು ಬಂದಿದೆ. ಆದರೆ ಈ ಗುರುಗಳು ಈ ಸ್ಥಾನದಲ್ಲಿ ಇಷ್ಟೆಲ್ಲ ಇದ್ದಿಲ್ಲ. ಹಿಂದೆ ಕಾಂಪೌಂಡ್ ಹಾಕೊಂಡು ಇದರಲ್ಲಿ ಇದ್ದು ಅದರ ನಂತರ ಹಂಚಿನ ಮಾಡ್ಕೊಂಡಿದೀವಿ. ಅದನ್ನ ಬಂದಿದ್ದ ಭಕ್ತಾದಿಗಳಲ್ಲಿ ಅವರು ಇವ್ರದ್ದು ಧನ ಸಹಾಯ ತಗೊಂಡು ಈಗ ಸ್ಲ್ಯಾಬ್ ಅನ್ನು ಹಾಕಿ ಈ ಮಟ್ಟಕ್ಕೆ ತಂದಿಟ್ಟಿದ್ದೀವಿ. ಸಾಗರ ತಾಲೂಕು ಅರಳಿಕ ಉಪಗ್ರಾಮದ ಇಕ್ಕೇರಿ ದಿವಾನ್ ಶಾವಲಿ ಮತ್ತು ಫತೋಲ್ಲಾ ಶಾ ಖಾದ್ರಿ ದರ್ಗಾ. ಇದು 600 ವರ್ಷದ ಹಿಂದೆ ಇರುವ ದರ್ಗಾ. ಇದು ಅದರ ಕೃಷ್ಣರಾಜ್ ಒಡೆಯರ್ ಅವರ ಮತ್ತೆ ಇಲ್ಲಿ ಶಿವಪ್ಪ ನಾಯಕ ರಾಜರಿದ್ದ ಟೈಮಲ್ಲಿ ಇವರಿಗೆ 1871ರಲ್ಲಿ
ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ. ಇದು ಮತ್ತೆ ಇಲ್ಲಿ ನಡೆಸೋರು ಕರೀಂ ಶಾ ಅಂತೇಳಿ ಫಸ್ಟ್ ಇದ್ರು. ಈಗ ನಾಲ್ಕನೇ ತಲೆಯಿಂದಾನು ಗೊತ್ತಾಗಿದೆ ಬರ್ತಾ ಇದ್ದಾರೆ. ಮತ್ತೆ ಇಲ್ಲಿ ಭಕ್ತಾದಿಗಳು ಸಾವಿರಾರು ಜನ ಬರ್ತಾ ಇರ್ತಾರೆ. ರಜಬ್ 16ನೇ ತಾರೀಕು ಪ್ರತಿ ವರ್ಷವೂ ಉರುಸ್ ಸಮಾರಂಭವನ್ನು ನಡೆಯುತ್ತೆ. 8ರಿಂದ 10,000 15,000 ತನಕ ಜನನು ಇಲ್ಲಿ ಬರ್ತಾ ಇರ್ತಾರೆ. ಮತ್ತೆ ಬೇರೆ ಟೈಮಲ್ಲೂ ನೂರಾರು ಜನ ಹೊರಗಡೆಯಿಂದ ಎಲ್ಲಾ ಕಡೆಯಿಂದನೂ ಬಂದು ಇಲ್ಲಿ ಓತಿಗೆಯನ್ನು ಮಾಡ್ತಾರೆ. ಮತ್ತೆ ಅವರ ಹರಕೆಯನ್ನು ಮಾಡಿರ್ತಾರೆ. ಮತ್ತೆ ಇಲ್ಲಿ ನಡೆಯುವ ಏನಾದ್ರು ಪ್ರಾಬ್ಲಮ್ ಇದ್ದ ಟೈಮಲ್ಲಿ ಬಟ್ ಅವರಿಗೆ ಏನಾದ್ರು ಆಗಿಲ್ಲ, ಏನೋ ಹುಷಾರಿಲ್ಲ, ಅದು ಇದು ಏನಾದ್ರು ಆಗಿದ್ದ ಟೈಮಲ್ಲೂ ಇಲ್ಲಿ ಬಂದು ಹರಕೆಯನ್ನು ಹೊತ್ತಿ ಹರಕೆಯನ್ನು ಪೂರೈಸಿಕೊಂಡು ಹೋಗ್ತಾ ಇರ್ತಾರೆ. ಕಾಲದಿಂದನೂ ನೀರಿನ ಬಹಳ ತೊಂದರೆ ಆಗಿದ್ದರಿಂದ ದೊಡ್ಡ ಹೊಂದದ ನೀರನ್ನು ಚಿಲ್ಮಿ ಅಂತೇಳಿ ನಮ್ಮ ಇದರಲ್ಲಿ ಚಿಲ್ಮಿ ಅಂತ ಹೇಳ್ತಾರೆ, ಅದೊಂದು ತೆಗೆದಿದ್ರು. ಅದರಲ್ಲಿ ನೀರಿಗೆ ಎಲ್ಲಾ ಕಡೆನೂ ಸವಲತ್ತನ್ನು ಮಾಡಿಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಏನಾದ್ರೂ ತೊಂದರೆಯಲ್ಲಿ ಬಂದವರಿಗೆ ಆ ನೀರಲ್ಲಿ ಸ್ನಾನ ಮಾಡಿದ್ರೆ ಅವರ ತೊಂದರೆಯನ್ನು ಪರಿಹಾರವಾಗುತ್ತದೆ. ಇದು ಹಳೆಯ ಬಾವಿಯಾಗಿ ನಿರ್ಮಾಣ, ಈಗ ಹೊಸ ನಿರ್ಮಾಣ ಮೇಲ್ಗಡೆ ಮಾತ್ರ ಆಗಿರೋದು ಕಾಂಪೌಂಡ್ ಇಂದು. ಬಟ್ ಇದು ಚಿಲ್ಮಿಯನ್ನು ಹಳೆಯ ಕಾಲದ್ದು, ರಾಜರ ಕಾಲದ್ದು ಆಗಿರುತ್ತದೆ. तेरे दरबार में दिल थाम के वो आता है जिसको तू चाहे, है नबी तू बुलाता है. तेरे दर पर सर झुकाए मैं भी आया हूँ. जिसकी बिगड़ी आए नबी चाहे तू बनाता है. भर दो झोली मेरी या मोहम्मद, लौट कर मैं न जाऊंगा खाली. भर दो झोली मेरी या मोहम्मद, लौट कर मैं न जाऊंगा खाली. भर दो झोली मेरी या मोहम्मद, लौट कर मैं न जाऊंगा खाली. भर दो झोली मेरी या मोहम्मद, लौट कर मैं न जाऊंगा खाली. बंद दीदों में बरदाने आंसू सिल दिए मैंने दर्दों को दिल में. बंद दीदों में भर डाले आंसू, सिल दिए मैंने दर्दों को दिल में. जब तलक तू बना दे न बिगड़ी दर्ज तेरे न जाए सवाली. भर दो झोली मेरी या मोहम्मद, लौट कर मैं न जाऊंगा खाली. खाली तो झोली आका जी भर दो झोली, हम सबकी भर दो झोली, नबी जी भर दो झोली मेरी. सरकारे मदीना लौट कर मैं न जाऊंगा खाली. ನಗ್ತಾ ಇರಿ, ನಗ್ತಾನೇ ಇರಿ. ಇನ್ಮುಂದೆ ನಿಮ್ಮನ್ನ ನಗಿಸಲು ನಾನ್ ಸ್ಟಾಪ್ ಕಾಮಿಡಿಯೊಂದಿಗೆ ರೆಡಿ ಆಗ್ತಾ ಇದೆ ನಮ್ಮ ವಾಹಿನಿ. ವೀಕ್ಷಕರ ಮೊಗದಲ್ಲಿ ಕಿರು ನಗು ತರಿಸುವ ಪ್ರಯತ್ನ ನಮ್ಮದು. ನಮ್ಮ ಈ ಪ್ರಯತ್ನದಲ್ಲಿ ನೀವು ಭಾಗಿಯಾಗಬೇಕಾ? ಹಾಗಾದರೆ ನಿಮ್ಮಲ್ಲಿರುವ ವಾಟ್ಸ್ಆಪ್ ಫನ್ನಿ ಹಾಗೂ ಉತ್ತಮ ಸಂದೇಶ ಹೊಂದಿರುವ ವಿಡಿಯೋ ಕ್ಲಿಪ್ಗಳನ್ನ ನಿಮ್ಮ ಫೋಟೋ ಹಾಗೂ ವಿಳಾಸದೊಂದಿಗೆ ನಮಗೆ ಕಳುಹಿಸಿಕೊಡಿ. ಅದನ್ನ ನಾವು ವಾಟ್ಸ್ಆಪ್ ಕಾರ್ನರ್ ಕಾರ್ಯಕ್ರಮದ ಮೂಲಕ ಪ್ರಸಾರ ಮಾಡುತ್ತೇವೆ. ನಮ್ಮ ವಾಟ್ಸ್ಆಪ್ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ, 9663962022.
जब तलक तू बना देना दिल की दर्द तेरे न जाए सवाली भर दो झोली मेरी ताजदारे मदीना लौट कर मैं न जाऊंगा खाली भर दो झोली मेरी या मोहम्मद लौट कर मैं न जाऊंगा खाली जानता है ना तू क्या है दिल में मेरे बिन सुने गिन रहा है न तू धड़कने आह निकली है तो चांद तक जाएगी तेरे तारों से मेरी दुआ आएगी जब तलक तू सुनेगा न दिल की दर से तेरे न जाए सवाली भर दो झोली मेरी या मोहम्मद लौट कर मैं न जाऊंगा खाली तरस का तरस मुझ पे आका अब लगा ले तू मुझको भी दिल से जब तलक तू मिला देना बिछड़ी दर से तेरे न जाए सवाली भर दो झोली मेरी या मोहम्मद लौट कर मैं न जाऊंगा खाली भर दो झोली आका जी भर दो झोली हम सबकी भर दो झोली नबी जी भर दो झोली मेरी सरकारे मदीना लौट कर मैं न जाऊंगा खाली दम दम अली अली 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 दम अली अली दम अली अली दम अली 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 दम अली अली दम अली अली दम अली 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 दम अली अली दम अली अली दम अली 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 दम अली अली दम अली अली दम अली दम दम अली अली दम अली अली दम अली अली दम अली दम दम अली अली दम अली अली ಸಾಗರದ ಇಕ್ಕೇರಿ ದರ್ಗಾಕ್ಕೆ ಬರುವ ಹಜರತ್ ದಿವಾನ್ ಶಾ ವಲಿ ಮತ್ತು ಹಜರತ್ ಫತೇಹ್ ಶಾ ವಲಿಗೆ ಬರುವ ಭಕ್ತಾದಿಗಳು ಇಲ್ಲಿ ತಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು ವ್ಯಕ್ತಪಡಿಸಿದಾಗ ಮತ್ತು ಅವರ ಮೈ ಮೇಲಿರುವ ದುಷ್ಟಶಕ್ತಿಗಳು ಮತ್ತು ಮಾಟ ಮಂತ್ರ ಕೆಲವರು ಮಾಡಿರ್ತಾರೆ ಅವರ ಮೈ ಮೇಲೆ ಬಂದು ಇಲ್ಲಿ ಅವರ ಸನ್ನಿಧಿಯಲ್ಲಿ ಬಂದು ತಿರುಗಿದಾಗ ಮತ್ತು ಮನಸ್ಸಿನಲ್ಲಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದಾಗ ಆ ಭಾವನೆಗಳು ಆಮೇಲೆ ಅವರ ಸನ್ನಿಧಿಯಲ್ಲಿ ತಿರುಗಿದಾಗ ಮೈ ಮೇಲಿಂದ ಹೊರಗೆ ಬಂದು ಅದು ಮಾತನಾಡಿ ಎಲ್ಲ ವಿಚಾರಗಳನ್ನು ಹೇಳಿ ಕಷ್ಟವನ್ನು ಹೋಗಲಾಡಿಸುತ್ತದೆ. ಓಕೆ ಸರ್, ಈಗ ಈ ದರ್ಗಾದಲ್ಲಿ ನೀವು ಸುತ್ತಾಡೋದು ಅಂತ ಹೇಳ್ತಿದ್ದೀರಲ್ಲ, ಎಲ್ಲ ಧರ್ಮದವರು ಬರ್ತಾರ, ಬರೀ ಮುಸ್ಲಿಂ ಪಂಗಡದವರು ಅಷ್ಟೇ ಜನ ಬರ್ತಾರೆ? ಇಲ್ಲಿ ಸರ್ವ ಧರ್ಮದವರು ಬರುತ್ತಾರೆ. ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲ, ಎಲ್ಲರಿಗೂ ಕಷ್ಟ ಪರಿಹಾರವಾಗಿದೆ. ಇಲ್ಲಿ ತಮ್ಮ ಸ್ವಚ್ಛ ಮನಸ್ಸಿನಿಂದ ಚಿಲಿಮೆಯ ಸ್ನಾನವನ್ನು ಮಾಡಿ ಇಲ್ಲಿ ಬಂದು ತಿರುಗಿದಾಗ ಅವರ ಮನಸ್ಸು ಕಷ್ಟ ಪರಿಹಾರವಾಗುತ್ತದೆ. ಅವರ ಮನಸ್ಸಿನಲ್ಲಿರುವ ಕಷ್ಟಗಳು ಮತ್ತು ತುಂಬ ತೊಂದರೆಯಿಂದ ಒದ್ದಾಡುತ್ತಿರುವ ಜನರಿಗೆ ಇಲ್ಲಿ ಪರಿಹಾರವಾಗಿದೆ. ಎಲ್ಲ ಕಡೆನೂ ಹೋಗಿ ಮೈ ಮೇಲೆ ಬಂದು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ ಬಾಯಿ ಬಿಟ್ಟು ಮಾಟ ಮಾಡಿದ್ದ ಮತ್ತು ಹಿಡಿದಿದ್ದ, ನೇಣು ಹಾಕಲು ಹಿಡಿದಿದ್ದ ಎಲ್ಲ ಕಷ್ಟಗಳು ಇಲ್ಲಿ ಪರಿಹಾರವಾಗುತ್ತದೆ. ಬಾಯಿ ಬಿಟ್ಟು. ಓಕೆ, ಥ್ಯಾಂಕ್ ಯು.